ಉತ್ತರ ಕರ್ನಾಟಕದ ಕುಕ್ಕು, ದಕ್ಷಿಣ ಕರ್ನಾಟಕದ ಈಟರು. ಮಜಾ ಚೆನ್ನಾಗಿದೆ ಆ್ಯಕ್ಚುಲಿ. ಲೆಟ್ ಸ್ಟಾರ್ಟ್ ಹಾಗಾದರೆ ಇವತ್ತಿನ ನಮ್ಮ ಮೊದಲ ಈ ಕ್ಯಾಂಡಲ್ ಶೋನ ಇನಾಗ್ರೇಷನ್ ಥರ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ಈ ದಂಪತಿಗಳ ಜೊತೆ ಇನಾಗ್ರೇಷನು. ಸಾಮಾನ್ಯವಾಗಿ ಬೇರೆ ಬೇರೆ ಫುಡ್ ಮೂಲಕ ಇನಾಗ್ರೇಟ್ ಮಾಡ್ತೀನಿ, ಇದು ಫುಡ್ ಮೂಲಕನೇ ಮಾಡ್ತೀನಿ. ಆದರೆ ಇಡೀ ಜಗತ್ತಿಗೆ ಈ ಫುಡ್ಡಿಂದನೇ ಇನಾಗ್ರೇಟ್ ಮಾಡ್ತಿರೋದು ಇದೆಯಲ್ಲ, ಅದು ಅದ್ಭುತ ಅಂತ. ಲೆಟ್ಸ್ ಹ್ಯಾವ್ ಮೊದಲ ಡಿಶ್. ಇದಿಲ್ಲದೆ ಇವರ ಬದುಕಿನಲ್ಲಿ ಏನೂ ಶುರುವಾಗಲ್ಲ. ನಂಗೆ ಗಂಡನ ಫೇವ್ರೇಟ್ ಈರುಳ್ಳಿ. ಅವ್ರು ಎಲ್ಲ ಹೋಟೆಲ್ಗೆ ಹೋದ್ರೆ ಈರುಳ್ಳಿ ತಂದ್ಕೊಡಿ ಫಸ್ಟು. ಇದಿಲ್ಲದೆ ಬದುಕೇ ಇಲ್ಲ ನಾಗಭೂಷಣ್ಗೆ. ಈ ನಾಗಭೂಷಣ್ ಮಿಕ್ಕಿದ್ ಮಾತಾಡ್ತಾರೆ. ಏನಿಲ್ಲ ಅಂದರೆ ಸೈಡ್ಸ್ ಅಂತ ಏನಾದ್ರು ಬೇಕಲ್ಲ. ನಾನು ಯೂಶಲಿ ಸೈಡ್ಸ್ ಪ್ರಿಯ. ಈಗ ಹೆಂಗೆ ಅಂತ ನನಗೆ ಒಂದು ಉದ್ನಪ್ಳನೋ ಅಥವಾ ಇದು ಸಂಡಿಗೆ ಈ ಥರದ್ದೆಲ್ಲ ಇಷ್ಟ ನನಗೆ. ಈ ಥರದ್ದೇನೋ ಒಂದು ಇರ್ಬೇಕು ಸೈಡಲ್ಲಿ, ಅವಾಗಲೇ ಚಂದ. ಜಗತ್ತಲ್ಲಿ ಎಲ್ಲೋದ್ರೂ ಇದಿರಬೇಕು, ಇದಿಲ್ಲದೆ ಹೋದ್ರೆ ಯುದ್ಧ ನಡೆದೋಗಿದೆ ಅನ್ನೋ ರೇಂಜಿಗೆ ಬಿಹೇವ್ ಮಾಡ್ತಿರಲ್ಲ ಹೆಂಗೆ ಅಂತ ಪ್ರಶ್ನೆ. ಇಲ್ಲ, ಕೆಲವು ಕಡೆ ಹೋದಾಗ ಏನಾಗುತ್ತೆ, ಯಾವುದೋ ರೆಸ್ಟೋರೆಂಟ್ ಪಬ್ಗಳಿಗೆ ಇಲ್ಲಿ ಹೋಗ್ತೀವಿ ಗೊತ್ತಾ, ಅಲ್ಲೆಲ್ಲ ಅದೇನೋ ಈರುಳ್ಳಿಗೆ ಅದು ಏನೇನೋ ಮಸಾಲೆ ಹಾಕಿ ಕೊಟ್ಟಿರ್ತಾರೆ. ಅದೇನೋ ಕೆಂಪು ಹೆಂಗೆ ಇರುತ್ತೆ. ನನಗೆ ಅದು ಬಾಮೂಲಪ್ಪ ಆನಿಯನ್ ಕೊಡಪ್ಪ ಅಂತ ಕೇಳ್ತೀನಿ. ಅದು ಕೆಲವು ಟೈಮಲ್ಲಿ ಹೆಂಗೆ ಅಂತಂದರೆ ಯೂಶ್ವಲಿ ಎಲ್ಲ ಟೈಮಲ್ಲೂ ಕೊಡ್ತಾರೆ. ಈ ಮೊನ್ನೊ ಟೈಮಲ್ಲಿ ಈರುಳ್ಳಿ ರೇಟ್ ಕೆಜಿ 200 ರೂಪಾಯಿ ಆದಾಗ ಏನು ಮಾಡ್ತಾರೆ, ಕೊಡೋದೇ ಇಲ್ಲ ಅವ್ರುಗಳು ಕೇಳಿದ್ರೆ. ಇಲ್ಲ ಸರ್ ಉಸ್ಕೋ ಎಕ್ಸ್ಟ್ರಾ ಚಾರ್ಜ್ ಲಾಗ್ತಾಯಿ. ಅಯ್ಯೋ ಆಯಿತು ಕೊಡಪ್ಪ, ಎಕ್ಸ್ಟ್ರಾ ಚಾರ್ಜ್ ಆಮೇಲೆ ಹಾಕೊಳ್ಳುವೆ ಅಂತ. ಕೆಲವ್ರು ಕೊಡೋದೇ ಇಲ್ಲ. ಸೊ ಈ ಥರ. ಈಗ ನಾಗಭೂಷಣ್ ವಾಯ್ಸಲ್ಲೇ ಇಮ್ಯಾಜಿನ್ ಕರ್ನಾಟಕದಲ್ಲಿ ಇಲ್ಲ, ಬೇರೆ ಎಲ್ಲೋ ಇದ್ದೀರಾ, ಯಾವುದೋ ಕಡೆ ಬಂದಿದ್ದೀರಾ. ಇಮ್ಯಾಜಿನ್ ರಾಜಸ್ಥಾನದಲ್ಲಿ ಬಂದು ಕೂತಿದ್ದೀರಾ, ಗುಜರಾತಲ್ಲಿ ಬಂದು ಕೂತಿದ್ದೀರಾ. ನಾನು ವೆಯ್ಟರ್ ಹಿಂಗೆ ಬಂದೆ, ಸರ್ ಕ್ಯಾಚ್ ಆಯ್ಯ ಸರ್ ಅಂತ ಕೇಳ್ತೀನಿ. ಕಡೆ ಈಗ ಕೇಳಿ ನಿಮ್ಮ ಸ್ಟೈಲಲ್ಲಿ. ಭಯ ಪ್ಯಾಜ್ ಮಿಲೇಗ, ಪ್ಯಾಜ್ ಮಿಲೇಗ ಭಯ ಅಂತ. ಪ್ಯಾಸ್ ದೇದೋ. ಈ ಪ್ಯಾಸ್ ಇಲ್ಲ ಅಂದರೆ ನಾಗಭೂಷಣ್ ಊಟ ಶುರು ಆಗಲ್ಲ, ಊಟ ಮುಂದಕ್ಕೆ ಹೋಗಲ್ಲ. ಎಕ್ಸ್ಟ್ರಾ ಕಾಸು ಕೊಟ್ಟರು ಪರವಾಗಿಲ್ಲ, ಈರುಳ್ಳಿ ಇಲ್ಲದೆ ಜೀವನ ಇಲ್ಲ. ಚಂದ ಅದು ಇದ್ರೆ ಅದು ಚೆನ್ನಾಗಿರುತ್ತದೆ. ಅವ್ರ ಕತೆ ಹೇಳಿ. ಬಟ್ ಅವರು ಗದಗ್ಗವರು, ಅದು ಓಕೆ. ಇದ್ರ ಜೊತೆ ಈರುಳ್ಳಿ ಇದ್ದೇ ಇದೆ ಅಲ್ವಾ? ತರೀಕೆ ಇವ್ರ ಕಡೆ ಎಲ್ಲ ಇದ್ದೇ ಇರ್ತದೆ. ಕುಕ್ಕುಂಬರ್ ಇವ್ರ ಕಡೆ ಇವ್ರದ್ದು. ಆಮೇಲೆ ಜವಾರಿ ಏನ್ಬೋದು, ಜವಾರಿ ಸೌತೆಕಾಯಿ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಚೆನ್ನಾಗಿ. ನಾನು ಮದ್ವೆಗೂ ಮುಂಚೆ ನಮ್ಮ ಮಮ್ಮಿ ಪಪ್ಪ ಒಂದ್ ಬಸ್ಸಲ್ಲಿ ಹಾಕ್ಬಿಡ್ತಿದ್ರು ನಂಗೆ ವೆಜಿಟೇಬಲ್ಸ್ ಜೊತೆಗೆ ಸೌತೆಕಾಯಿ ಅದೇ ಬೇಕು ಕೇಳಿ. ನಾವು ಏರೆಲ್ಲ ಹಾಕ್ಬಿಡ್ತಿದ್ರು ಅಲ್ಲಿ, ಸೌತೆಕಾಯಿ, ಕ್ಯಾರೆಟ್, ಬೀನ್ಸ್ ಎಲ್ಲಾನು. ಇವಳು ಇಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು. ಇವ್ರು ನಂಗೆ ತಮಾಷೆ ಮಾಡೋರು, ಇವ್ ನಿನ್ಗೇನ್ ಬೆಂಗಳೂರಲ್ಲಿ ವೆಜಿಟೇಬಲ್ಸ್ ಸಿಗಲ್ವಾ, ಅಲ್ಲಿಂದ ತರಿಸ್ತೀಯಾ ಅಂತ. ಇವಾಗ ನಮ್ದೊಂದು ರೂಲ್ ಇದೆ ಯಾವಾಗಲೂ ಈ ಕ್ಯಾಂಡಲ್ ಶೋನಲ್ಲಿ. ನಿಮ್ಮಿಬ್ಬರನ್ನ ಕ್ಯಾಂಡಲ್ ಶೋ ಕರೆದಿದ್ದೀನಿ ನಾನು, ಆದರೆ ಆರ್ಡ್ರ್ ನಾನೊಬ್ಬನೇ ಮಾಡೋದು, ಆಯಿತಾ? ಸೊ ನಾವು ಊಟ ಮಾಡೋದು ಅಷ್ಟೇ, ಏನೇನಿಲ್ಲ. ನಿಮ್ಮ ಕೆಲಸ ಊಟ ಮಾಡೋದು ಅಷ್ಟೇ, ಏನೇನಿಲ್ಲ. ಲೆಟ್ಸ್ ಸಿ ಏನೇನು ಆರ್ಡ್ರು ಅಂತ. ಆಮೇಲೆ ಇನ್ನೊಂದು, ನಾನು ಬಂದು ಇಂಡಸ್ಟ್ರಿಗೆ 10 ವರ್ಷ ಆಯ್ತು ಅಂತ ನನಗೆ ಏನಪ್ಪ ಗೊತ್ತಿಲ್ಲ. ಮೋಸ್ಟ್ಲಿ ಹೆಚ್ಚು ಕಮ್ಮಿ ಆಗಿರ್ಬೇಕೇನೋ. ಕ್ಯಾಲ್ಕುಲೇಟ್ ಮಾಡೇ ಇಲ್ವಾ, ಇಟ್ಕೊಂಡೇ ಇಲ್ವಾ? ನಂಗೆ ಗೊತ್ತಿಲ್ಲ ರಿಯಲಿ. ಅಂದರೆ ಈ 2015-16 ಯೂಟ್ಯೂಬ್ ಚಾನಲ್ ಅವು ಮಾಡ್ತಾ ಇದ್ದಾರೆ. ನೋ ಬದ್ಮಾಶ್, ಸಂಕಷ್ಟಕರ ಗಣಪ ಇದೇ ಟೈಮಲ್ಲಿ ಬಂದಿರೋದು. 2016-15 ಕೆಲಸ ಶುರುವಾಗಿದ್ದು 15 ರಿಲೀಸ್. ಅದು ಬದ್ಮಾಶ್ 16 ತಾನೇ? ಐ ರಿಮೆಂಬರ್ ದಟ್. ಇರಬೇಕು ಬದ್ಮಾಶ್. ಕಂಗ್ರ್ಯಾಚುಲೇಷನ್ಸ್. ಹೀರೋ ಆಗಿ ಕೂಡ ನಾನು ಎಂಟ್ರಿ ತೊಗೋಬೋದು, ಒಂದು ಮಾಡ್ಬೋದು ಅನ್ನೋದು ಕಲ್ಪನೆನೂ ಇರಲಿಲ್ಲ. ದೇವರಾಣೆ ಇಲ್ಲ. ನಾನು ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ದು. ಆಮೇಲೆ ನನಗೆ ಆ್ಯಕ್ಚುಲಿ ಈ ಪೋಷಕ ಪಾತ್ರಗಳು ಭಾಳ ಇಷ್ಟ. ನಾನು ಮುಂಚೆಯಿಂದನೂ ನನಗೆ ಈಗ ನನಗೆ ಅಣ್ಣವ್ರು ಇಷ್ಟ. ಇಷ್ಟ ಅಂದರೆ ಲೈಕ್ ಅದು ಬೇರೆನೇ. ಅವ್ರ ಭಾಷೆ ಹೇಳಬೇಕು ಅಂದರೆ ಮಮಕಾರ ಅಂತಾರೆ, ಮಮಕಾರ ಪ್ರೀತಿ ಅಂತ ಅವರೇ ಹೇಳ್ತಿರ್ತಾರೆ ಅವ್ರ ಭಾಷೆಯಲ್ಲಿ. ಹಂಗೆ ಆ ಥರ. ಅದು ಬಿಟ್ಟರೆ ನನಗೆ ಆ ಟೈಮಲ್ಲಿ ಇದ್ದಿದ್ದು ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ನೋಡಿ. ಈಗ ತುಗದೀಪ್ ಶ್ರೀನಿವಾಸರ್ ಇರ್ಬೋದು, ಸುಧೀರ್ ಅವರು, ಈಗ ಮುಖ್ಯಮಂತ್ರಿ ಚಂದ್ರು, ಸುಂದರ್ ಕೃಷ್ಣ ಅರಸು ಅವರು, ಈ ಥರ ನಿಮ್ಗೆ ಒಂದಿಷ್ಟು ಜನ ಸಿಗ್ತಾರಲ್ಲ, ಏನು ಅದ್ಭುತ ಆ್ಯಕ್ಟರ್ಗಳು. ಒಬ್ಬ ಆ್ಯಕ್ಟ್ರ್ ನಿಂತ್ಕೊಳ್ಳೋದಕ್ಕೆ ಸುತ್ತ ಅಷ್ಟೇ ಚೆನ್ನಾಗಿರ್ಬೇಕಲ್ಲ ಸಪೋರ್ಟಿಂಗ್ ಆರ್ಟಿಸ್ಟು. ಅವಾಗ ಹೆಂಗಿತ್ತು ಅಂತ. ಅದಾದಮೇಲೆ ನಂಗೆ ಲೋಕೇಶ್ ಅವ್ರು ತುಂಬ ಅಂದರೆ ತುಂಬ ಇಷ್ಟ. ಈಗ ವಿಲನ್ ಮಾಡ್ತಾರೆ, ಯಾವುದೋ ಪರ್ಸಂಗದ ಗಂಡತಿ ಮೊದಲು ಇನ್ನೇನೋ ಆ ಥರದ್ದು ಕ್ಯಾರೆಕ್ಟ್ ಮಾಡ್ತಾರೆ. ನಂಗೆ ಆ ವಿಚಾರದಲ್ಲಿ ಲೋಕೇಶ್ ಅವ್ರದ್ದು ಭಾಳ ಇಷ್ಟ. ಈ ಥರ ಅಂದರೆ ಇವ್ರದ್ದೆಲ್ಲ ನೋಡಿದಾಗ ಏನು ವೆರೈಟಿಗಳು ಇವ್ರದ್ದೆಲ್ಲ. ಅವ್ರನ್ನ ವೆರೈಟಿ ಅಲ್ವಾ, ಅದು ಮುಖ್ಯ ಅಲ್ಲ. ಆ ಡೈವರ್ಸಿಟಿ ಎಷ್ಟೆಷ್ಟು ಪಾತ್ರಗಳನ್ನ ಮಾಡಿದ್ದಾರೆ. ನಂಗೆ ಆ ಥರ ಮಾಡಬೇಕು ಅಂತ ಭಾಳ ಇಷ್ಟ ಆಯಿತು.
ಸಿ ನನ್ನ ಹ್ಯೂಮರ್ ನನಗೇನು ಸಮಸ್ಯೆನೇ ಅಲ್ಲ. ನನ್ಗೆ ಗೊತ್ತಿದೆ ಅದು. ನಾನು ಹ್ಯೂಮರ್ ಟೈಮಿಂಗ್ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ನಾನು ಇಂಪ್ರೂವೈಸ್ ಮಾಡೋದನ್ನ ಹಾಗೆ ಚಕ್ ಅಂತ ಹೇಳ್ತೀರಾ? ಬಟ್ ಅದಲ್ದೇನು ಬೇರೆ ಮಾಡ್ಬೋದಾ ಅಂತ ನಂಗೆ ಡೌಟ್ ಇತ್ತು. ಅದು ಬೇರೆ ಬೇರೆ ಸಿನಿಮಾಗಳಲ್ಲಿ ನನಗೆ ಚಾಲೆಂಜ್ ತೊಗೊಂಡು ನಾನು ಮಾಡಿದೆ. ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅಂತ. ಬಟ್ ಆ ಥರ ಪಾತ್ರಗಳು ಸಿಗಬೇಕಲ್ಲ. ರಿವ್ಯೂ ಹೆಂಗೆ ಕೊಡ್ತಾರೆ ಪೂಜಾ ಅವರು? ಇವಳು ಭಾಳ ಬ್ಲಂಟ್, ಮಕ್ಕಳು ಕೊಡ್ದಂಗೆ ಹೇಳ್ತಾಳೆ. ಇವೆಲ್ಲ ಯಾಕೆ ಮಾಡ್ತೀರಾ ಅಂತಾಳೆ. ಕೆಲವೆಲ್ಲ ಇಷ್ಟ ಆಗಿಲ್ಲ ಅಂದರೆ ಇವೆಲ್ಲ ಏನಕ್ಕೆ ಮಾಡ್ತೀರಾ, ಇದಕ್ಕೆ ಮಾಡಕ್ಕೆ ಬಂದಿದ್ದೀರಾ ನೀವು ಅಂತಾಳೆ. ನಾನು ಆಯ್ತು ಪಕ್ಕ ಖಡಕ್ ಇದು. ನನಗಂತಲ್ಲ, ಪೂರ್ಣಿಗೆ, ನಮ್ಮ ಧನನ್ಗೆ, ಎಲ್ರಿಗೂ ಮುಖ ಕೊಡೋ ಬಿಡಪ್ಪ ನಿನ್ನ ಹೆಂಡ್ತಿ ಆಗಬೇಕು ಆ ಥರ ಯಾರಿಗಾದ್ರೂ ಇವಳು ಕರೆಕ್ಟು. ಐ ಥಿಂಕ್ ಅಂದರೆ ತುಂಬ ಡಿಫ್ರೆನ್ಸಸ್ ನೋಡ್ತಾ ಇದ್ದೀನಿ ನಾನು, ಇಲ್ಲ ಅಂತಲ್ಲ. ಅಂದರೆ ಇಬ್ಬರು ಬೇರೆ ಬೇರೆ ಭಾಗದಿಂದ ಬಂದವರು, ಕಲ್ಚರಲ್ ಡಿಫ್ರೆನ್ಸ್ ತುಂಬ ಭಯಂಕರ ಡಿಫ್ರೆನ್ಸ್ ಇದೆ ಎಲ್ಲ ಕೂಡ. ಈ ಪ್ರೀತಿ ಅನ್ನೋ ಸಿಂಕ್ ಹೆಂಗಾಗ್ಬಿಟ್ರಿ ಇಬ್ರು ಅಂತ. ಅದೇ ಪ್ರೀತಿದು ಮ್ಯಾಜಿಕ್ ಅದು. ಹಾಂ, ಪೂಜೆ ಕೇಳೋಣ. ಪ್ರೀತಿ ಡೆಫಿನಿಷನ್. ಪೂಜಾ ಏನೋ ಕಣ್ಮುಚ್ಕೊಂಡು ಆ ದಿನಗಳು, ಬೆಂಗಳೂರಿನ ಬನ್ನೇರುಘಟ್ಟ ರೋಡು, ಆ ಚೆಕ್ ಪೋಸ್ಟು, ಆ ಕೆಫೆ ಖಾದ್ಯ, ನಾವು ಆ ಥರ ಎಲ್ಲ ಸುತ್ತಾಡೇ ಇಲ್ಲ. ಜಗತ್ತಲ್ಲಿ ನಾಗಭೂಷಣ್ಗೆ ಏನಾದರೂ ಅವರ ಮೆಚ್ಚುಗೆಗೆ, ನಾಗಭೂಷಣ್ ಮೆಚ್ಚುಗೆಗೆ ಪಾತ್ರರಾಗಬೇಕು ಅಂತ ಏನಾದರೂ ಇದ್ದರೆ ನಾಗಭೂಷಣ್ನ 10 ಗಂಟೆ ಒಳಗೆ ನಿದ್ದೆ ಮಾಡಕ್ಕೆ ಬಿಟ್ಬಿಡ್ಬೇಕು. ಹೌದು, ಅಷ್ಟೇ, ಇನ್ಕ್ಲೂಡಿಂಗ್ ಬರ್ಡೇ ದಿನ. ಬರ್ಡೇ ದಿನ ಬೇಕಾರೆ 12 ಗಂಟೆ ಕೇಕ್ ಕಟ್ಟಿಂಗ್ ಅಂತ ಇಟ್ಕೊಳ್ಳೋಣ. 12 ಗಂಟೆ ಆದ್ಮೇಲೆ ಬರ್ಡೇ ಶುರು ಆಗುತ್ತೆ ಅಂತ. ನಾಗಭೂಷಣ್ ಬೇಕಾರೆ 11 ಗಂಟೆ ಕೇಕ್ ಕಟ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಇದನ್ನೇ ಮಾಡಿದೀವಿ ಲಾಸ್ಟ್ ಇಯರ್. ನಿಜವಾಗ್ಲೂ 11 ಗಂಟೆ ಕೇಕ್ ಕಟ್ ಮಾಡಿದ್ವಿ. ನಂಗೆ ಆಗಲ್ಲ ಪ್ಲೀಸ್ ಬೇಗ ಕಟ್ ಮಾಡೋಣ. ಆಯ್ತು ಬಿಡಿ, ನಿಮ್ ಖುಷಿ ನನ್ ಖುಷಿ ಅಂತ ಹೇಳಿ 11 ಕಟ್ ಮಾಡಿದ್ವಿ ನಾವು ಕೇಕ್ನ. 11 ಕಟ್ ಮಾಡ್ಬಿಟ್ಟು ನಾಗಭೂಷಣ್ 11 ಕಾಲಕ್ಕೆ ಮಲ್ಕೊಂಡ್ಬಿಡ್ತಾರೆ. ಬರ್ಡೇ ಅವ್ರದ್ದು, ಉಳ್ಕೊಂಡಿರ್ತಾರಲ್ಲ ಅವರೆಲ್ಲ 12 ಗಂಟೆ 1 ಗಂಟೆಗೆ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ತರ ಜಗತ್ತಲ್ಲಿ ಯಾವ ಕ್ಯಾರೆಕ್ಟರ್ ನೋಡಿಲ್ಲ ನಾನು. ಒಂದ್ಸಲಿ JP ನಗರ ಮನೇಲಿ ಇದ್ವಿ, ಅವಾಗೆಲ್ಲ ನಮ್ಮ ಫ್ರೆಂಡ್ಸು. ಆವಾಗ ನನ್ಗೆ ಗೊತ್ತಿತ್ತು ಫ್ರಿಡ್ಜಲ್ಲಿ ಕೇಕ್ ಇದೆ ಅಂತ. ನಾನು 10 ಗಂಟೆ ತಂದಿಟ್ಟೆ. ಕಟ್ ಮಾಡ್ಬಿಡ್ತೀನಿ ಕಣ, ಕಟ್ ಮಾಡ್ಬಿಟ್ಟು ಯಾರೋ ನೀನು, ನಿಂಗೊಂದು ಸರ್ಪ್ರೈಸ್ ಕೊಡಬೇಕು ಅನ್ನೋ ಕೇಕ್ ತಂದಿದ್ದೆ, ಅದನ್ನ ಬಿಡತ್ತು ಅಂತ ಬೈದರು ಫ್ರೆಂಡ್ಸ್. ಆಯಿತು ಅಂತೇಳಿ ಕೇಕ್ ಕಟ್ ಮಾಡಿ ಎಲ್ಲರೂ ತಿನ್ನಿಸ್ಬಿಟ್ಟು ನಾನು ಮಲ್ಕೊಂಡೆ. ಅವ್ರು ಪಾರ್ಟಿ ಮಾಡ್ತಿದ್ರು ಅಷ್ಟೇ. ಇದೆಂಥ ಕತೆ ಇದು? ಹಂಗೆ ಅವರು. ಬಟ್ ಪೂಜಾ ಹಂಗಲ್ಲ. ಪೂಜಾ 1 ಗಂಟೆ 2 ಗಂಟೆ ಅಂದರೆ ಶೀ ಈಸ್ ಇನ್ ಟು ಆರ್ಟ್ ಫಾರ್ಮ್. ಎಷ್ಟೋ ಸರಿ ಆರ್ಟಿಸ್ಟ್ಗಳು ಅದನ್ನು ಚಿತ್ರ ಬಿಡಿಸ್ಬೇಕಾದ್ರೆ, ಅದನ್ನು ನೀಟಾಗಿ ಅದು ಮಾಡಬೇಕಾದ್ರೆ, ಪ್ಲೀಸ್ ಗೋ ಹೆಡ್. ಐ ಮೀನ್ ಟು ಆರ್ಟ್ ಆ್ಯಂಡ್ ಡಿಸೈನ್. ನಾನು ಆರ್ಟ್ ಮಾಡೋದು ಹಾಬಿಗೆ ಅಂತ. ಸೊ ಡಿಸೈನ್ ಎಲ್ಲ ನಾನು ಅದರಲ್ಲಿ ಮಾಸ್ಟರ್ಸ್ ಮಾಡಿಕೊಂಡು ವೆಬ್ಸೈಟ್ ಆ್ಯಂಡ್ ಅಪ್ಲಿಕೇಶನ್ ಡಿಸೈನ್ ಅದೆಲ್ಲ ಮಾಡ್ತೀನಿ. ಜಾಬ್ ಮಾಡ್ತಾ ಇದ್ದೆ, ಇವಾಗ 1 ಇಯರ್ ಆಯಿತು ಬಿಟ್ಟು. ಸೊ ಫ್ರೀಲ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ಕೆಲಸ ಇದ್ದರೆ 1 ಗಂಟೆ ತನಕ ಎಷ್ಟಾಗಿರ್ತಾರೆ. ಆ್ಯಕ್ಚುಲಿ ಗ್ರಾಫಿಕ್ ಡಿಸೈನರ್ಸು, ಈ UI UX ಡಿಸೈನ್ ಎಲ್ಲ ಲೇಟ್ ನೈಟೇ ವರ್ಕ್ ಮಾಡೋದು. ಸೊ ನಂಗೆ ಅದೇ ಅಭ್ಯಾಸ ಇತ್ತು. ಇವಾಗ ನಾನು ಮದುವೆ ಆಗಿ ಇವ್ರ ಜೊತೆ ನಾನು 11 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ ಟಪ್ ಅಂತ. ಚೇಂಜ್ ಆಗ್ಬಿಟ್ಟಿದ್ದೀನಿ. ಮೊದಲು ನನ್ನ ತಮ್ಮ, ನನ್ನ ಬ್ರದರ್ಸ್ ಜೊತೆ ಎಲ್ಲ ಲೇಟ್ ನೈಟ್ ಎಲ್ಲ ಹೋಗ್ಬರ್ತೀವಿ ಸುತ್ತಾಡ್ಕೊಂಡು. ಇವಾಗ ಅವ್ರು ಹೋಗ್ತಾ ಇದ್ರೆ ನಂಗೆ ಆಲ್ರೆಡಿ ಕಾರಲ್ಲಿ ನಿದ್ದೆ ಬರ್ತಾ ಇರುತ್ತೆ. ನಾನು ಬೆಳಗ್ಗೆ ಶೂಟಿಂಗ್ ಇದ್ದಾಗ ಎಷ್ಟು ಗಂಟೆಗೆ ಹೇಳ್ತೀನಿ? ಅವ್ರು ಹೇಳ್ತಾರೆ ನಾನು ಎಷ್ಟು ಗಂಟೆಗೆ ಹೇಳ್ತೀನಿ? 5 ಗಂಟೆಗೆ ಹೇಳ್ತಾರೆ. 5 ಗಂಟೆಗೆ. 5 ಗಂಟೆ. ಸೊ ನಾನು ಆಬ್ವಿಯಸ್ಲಿ ಬೇಗ ಮಲ್ಕೊಳ್ಳೇಬೇಕು. ಇವಳಿಗೇನೋ ಕೆಲಸ ಮಾಡ್ತಾರೆ, ಬಟ್ ನಾನು ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕಿರ್ತದೆ. ಪಕ್ಕ ಡಿಫ್ರೆನ್ಸಸ್ ಇದೆ ಇಬ್ರ ಮಧ್ಯ. ತುಂಬಾ ಲೈಫ್ ಸ್ಟೈಲ್ ಡಿಫ್ರೆನ್ಸ್ ಇದೆ. ಅದೇ ಮಜಾ ನಾನು ಹೇಳೋದು. ನಾನು ಯಾವಾಗ ನನಗೆ ಅದು ಭಾಳ ಆಸೆ ಇತ್ತು. ಏನು ನನಗೇನು ಗೊತ್ತಾ, ನಮ್ಮದು ಸಂಬಂಧಗಳೆಲ್ಲ ಹೆಂಗಿದಾವೆ ಅಂತಂದರೆ, ನಮ್ಮದು ಚಾಮರಾಜನಗರ, ಮೈಸೂರು, ಇಲ್ಲೇ ಮುಗಿದೋಗುತ್ತೆ. ಚಾಮರಾಜನಗರ. ಸೊ ಆ್ಯಕ್ಚುಲಿ ನಮ್ಮ ಕಾಡ್ ಯಾವ್ದಾರು ಫಂಕ್ಷನ್ಗೆ ಇನ್ವಿಟೇಷನ್ ಕೊಡೋದಕ್ಕೆ ಕಾರ್ನು ತೊಗೊಂಡು ಹೋಗ್ಬೇಕಾಗಿಲ್ಲ. ಸ್ಪ್ಲೆಂಡರ್ಲಿ 2 ಲೀಟ್ರು ಪೆಟ್ರೋಲ್ ಹಾಕ್ಸ್ಬಿಟ್ರೆ ಅದು ಮುಗಿಯೋವರೆಗೆ ಎಲ್ಲಾರ್ದು ಮುಗಿದೋಗುತ್ತೆ. ದಾರಿ ಹೈವೇಲೆ ಎಲ್ಲ ಇದ್ದಾರೆ, ಆ ಕಡೆ ಊರು ಈ ಕಡೆ ಊರು ಎಲ್ಲ ಹಂಗೆ ಬಂದರೆ ಮುಗಿದೋಗ್ಬಿಡುತ್ತೆ ಎಲ್ಲ. ಬಟ್ ನನಗೆ ಯಾವಾಗಲೂ ಆಸೆ ಇದ್ದದ್ದು ಇದನ್ನೆಲ್ಲ ಮೀರಿ ಒಂದೇನೋ ಸಂಬಂಧ ನೋಡಬೇಕು ನನಗೆ ಆಸೆ ಇತ್ತು. ಬೇರೆ ಬೇರೆ ಕಲ್ಚರ್ ಅದನ್ನ ನೋಡ್ಬೇಕಲ್ವ, ಇಲ್ಲ ಅಂದ್ರೆ ಏನಿದೆ ಮಜಾ. ಸೊ ಅದಕ್ಕೆ ನನಗೆ ದೇವರೇ ಕೊಟ್ಟ, ಹೋಗು ನೀನು ಗದಗಿನ ನಾಗಪ್ಪ ಆಗು ಅಂತ. ಗೊತ್ತಿಲ್ವ ಇದೇನು ಅಂತ? ಕುಮಾರ ವ್ಯಸನ್ನ ಗದಗಿನ ನಾರಾಯಣಪ್ಪ ಅಂತ. ಗದಗಿನ ನಾರಾಯಣಪ್ಪ, ಕುಮಾರ ವ್ಯಸ ಗದಗಿನ ನಾರಾಯಣಪ್ಪ, ನಾನು ಗದಗಿನ ನಾಗಪ್ಪ ಅಂತ ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇರ್ತೀನಿ. ಬಟ್ ಫಸ್ಟ್ ಭೇಟಿಯಾಗಿದ್ದಲ್ಲಿ ಇಬ್ರು ಅಂದ್ರೆ ಮುಖಾಮುಖ ಭೇಟಿಯಾಗಿದ್ದಲ್ಲಿ ನಾವು ಒಂದು 3-4 ಇಯರ್ಸ್ ಅನ್ಕೋತೀನಿ. 4 ಇಯರ್ಸ್. ಅಷ್ಟು 4 ಇಯರ್ಸ್ ಆಯ್ತು. 4 ಇಯರ್ಸ್ ಆಯ್ತು. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇನಿಲ್ಲ. ಸುಮ್ಮನೆ ಏನೋ ಕೆಲಸದ ವಿಚಾರವಾಗಿ ಮೀಟ್, ಇವು ಸ್ಕೆಚ್ಚು ಇವೆಲ್ಲ ಮಾಡ್ತಾರಲ್ಲ ಆ ವಿಚಾರವಾಗಿ ನಾನು ಒಂದ್ಸಲ ಮೀಟ್ ಅದೇ ಒಂದ್ಸತಿ ಏನೋ ಸ್ಕೆಚ್ ಮಾಡಿಸ್ಬೇಕು ಅಂತ. ಆಮೇಲೆ ಇವಳಿಗೆ ಸ್ಕೆಚ್ ಹಾಕ್ಬಿಟ್ಟೆ.
ಅದು ಒಂದ್ಸತಿ ಆಮೇಲೆ ಆಕ್ಚುಲಿ ಹಂಗ್ ನೋಡ್ರೆ ಒಂದು 6 ತಿಂಗಳಿಗೆ ಒಂದ್ಸತಿನೂ ಸಿಕ್ತಿದ್ದು ಏನು. ಇವ್ರ ಬರ್ಡೇ ಅದಾದ್ಮೇಲೆ ಒಂದ್ಸತಿ ಬರ್ಡೇ ಪಾರ್ಟಿ ಅಂತ ಕರೆದಿದ್ರು. ಬರ್ಡೇ ಇತ್ತು, ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರು, ನೀನು ಬಾ ಅಂತ ಹೇಳಿ ಸುಮ್ಮನೆ ಹಂಗೆ ಫಾರ್ಮಲ್ ಆಗಿ ಒಂದು ಗಿಫ್ಟ್ ತೊಗೊಂಡೋಗಿದ್ದೆ, ಕೊಟ್ಟು ಹ್ಯಾಪಿ ಬರ್ಡೇ ಅಂತ ಹೇಳಿ ವಿಶ್ ಮಾಡಿಬಿಟ್ಟು ಬಂದಿದ್ದೆ. ಸೊ ಹಿಂಗೆ ಒಂದು 3 ಇಯರ್ಸ್ ಇಷ್ಟೇ, ಒಂದು 3 ಟೈಮ್ಸ್ ಮೀಟ್ ಆಗಿದ್ದೀವಿ ನಾವು ಹಾರ್ಡ್ಲಿ. ಸೊ ಅವತ್ತು ಫಸ್ಟ್ ಟೈಮ್ ಒಂದು ಪರ್ಸ್ ಕೊಟ್ಟಿದ್ದಪ್ಪ, ಪರ್ಸ್ ಒಂದು ಕೊಟ್ಟಿದ್ಲು. ಇವತ್ತು ಆ ಪರ್ಸ್ ಅವಳೇ ಇಟ್ಕೊಂಡ್ಬಿಟ್ಟಿದ್ದಾಳೆ, ಕೊಟ್ಟಿದ್ನಲ್ಲ ಅನ್ನೋದಕ್ಕೆ ಈಗ ಅವಳದಾಗ್ಬಿಟ್ಟಿದೆ. ನಂಗೆ ಐಡಿಯಾನೇ ಇದ್ದಿಲ್ಲ. ನಾನು ನನ್ನ ತಮ್ಮಂಗೆ ಕೇಳಿದೆ ಏನು ಗಿಫ್ಟ್ ಮಾಡ್ಬೋದು ಹಿಂಗೊಳ್ಳೆ. ನಂಗೆ ಇವ್ರ ಬಗ್ಗೆ ಹೆಂಗಿತ್ತು ಗೊತ್ತಾ, ಫಸ್ಟ್ ಟೈಮ್ ಮೀಟ್ ಆದಾಗ ಓ ಆ್ಯಕ್ಟ್ರು ತುಂಬ ದೊಡ್ಡವರು ಅಲ್ವಾ, ತುಂಬ ರೆಸ್ಪೆಕ್ಟಿಂದ ನಾನು ಅವ್ರಿಗೋಸ್ಕರ ಏನಾದರೂ ಕೊಡಬೇಕು, ನನ್ನ ಕರೆದಿದ್ದಾರೆ ಅಂದರೆ ತುಂಬ ಖುಷಿಯಾಗಿಬಿಟ್ಟಿದ್ದಾರೆ. ನಾನು ಆ್ಯಕ್ಟರ್ ಕರೆದಿದ್ದಾರೆ ಸ್ಕೆಚ್ ಗೊತ್ತಿಲ್ಲ ನಿಮಗೆ? ನಂಗೆ ಗೊತ್ತು, ಅವಾಗ ಏನು ಇದ್ದಿಲ್ಲ ಅನ್ಕೊಂತೀನಿ. ಅವ್ರಿಗೆ ಇರ್ಬೋದು, ಬೇಬಿ ಅವ್ರು ಟಚಲ್ಲಿ ಇಟ್ಟಿದ್ರು ಅವ್ರಿಗಿರ್ಬೋದು. ಬಟ್ ಹಾಗೆ ಹೋಗಿ ನಾನು ತುಂಬ ಎಕ್ಸೈಟ್ಮೆಂಟಿಂದ ಹೋಗಿ ಪರ್ಸ್ ತೊಗೊಂಡು ಹೋಗಿ ನಾನೇ ಹೋಗಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಕೇಕು ಇಟ್ಕೊಂಡು ಹೋಗಿದ್ದೆ. ಕೇಕ್ ಇಟ್ಕೊಂಡು ಕಟ್ ಮಾಡಿ ಬಂದೆ. ಆಮೇಲೆ ಹಿಂಗೆ ಒಂದು 6 ಮಂತ್ ಆದಮೇಲೆ ಮತ್ತೆ ಯಾವಾಗೂ ಸಿಕ್ಕಿದ್ವಿ. ಒಂದು 3 ಇಯರ್ಸ್ ಹಿಂಗೆ ಇತ್ತು. ಬಟ್ ನಾವು ಹಾರ್ಡ್ಲಿ ಒಂದು 3 ಟೈಮ್ ಮೀಟ್ ಆಗಿದ್ವಿ. ಸೊ ನಿಮಗೂ ಪ್ರೀತಿ ಇತ್ತು, ಒಳ್ಳೆ ಹುಡುಗ, ಪ್ರೀತಿ ಅಂತೆಲ್ಲ ಒಂದು ರೆಸ್ಪೆಕ್ಟ್ ಇತ್ತು. ದೊಡ್ಡವರು ಅದು ಪ್ರೀತಿಯಾಗಿ ಬದಲಾಗಿದ್ದೆ ಯಾವಾಗ? ಅದು ರೀಸೆಂಟಾಗಿ ಏನು ಮದುವೆ ಹಿಂಗೆ ಮಾಡ್ಕೊಳ್ಳೋದು 1 ಇಯರ್ ಮುಂಚೆ ಅನ್ಕೊಂಡು. ಫಸ್ಟ್ ಪ್ರಪೋಸ್ ಮಾಡಿದ್ದೆ ಯಾರು? ನಾನೇ. ಏನಂತ ಮಾಡ್ತಾರೆ ಮಾಡಬೇಕು, ನಿಮ್ಗೆ ಅನ್ಸುತ್ತೆ ನಾನು ಮಾಡ್ತೀನಿ ಅಂತ. ಏನಂತ ಪ್ರಪೋಸ್ ಮಾಡಿದ್ದೆ? ನಾನಾ ಆಕ್ಚುಲಿ ತುಂಬಾ ಪ್ರಪೋಸೇ ಅಲ್ಲ, ಹೇಳ್ತೀನಿ ಹೇಳು. ಓಕೆ ನಾನು ಹೇಳ್ತೀನಿ. ಅದೇನು ಪ್ರಪೋಸೇ ಅಲ್ಲ. ಒಂದಿನ ಹಿಂಗೆ ಕಾಫಿಗೆ ಅಂತ ಕರೆದ್ರು. ನಾನು ಕಾಫಿ ಕರಿತಿದಾರಲ್ಲ ಅಂತ ನಂಗೆ ಏನು ಇವ್ರು ಸಡನ್ ಆಗಿ ಕಾಫಿ ಕರಿತಿದ್ದಾರೆ ಅಂತ ನಾನು. ಸೊ ಕಾಫಿಗೆ ಹೋದ್ವಿ, ನಾನು ಹೇಳ್ತೀನಿ ತಡಿ. ಕಾಫಿಗೆ ಹೋದ್ವಿ, ಕಾಫಿ ಎಲ್ಲ ಕುಡ್ದಾಯ್ತು. ಆಮೇಲೆ ಹೇಳಿದೆ ನನಗೆ ಫಸ್ಟು ಅಲ್ಲಿವರೆಗೂ ನನಗೂ ಹಿಂಗೆ ಬ್ಯಾಚುಲರ್ ಲೈಫ್ ಆಗಿ ಆಗಿ ಏನು ಹಿಂಗೆ ಸುತ್ತೋಗ್ಬಿಡ್ತೀವ ನಾವು, ಏನು ನಮ್ಮ ಜೀವನ. ಸಂಜೆ ಆದರೆ ಮನೆಗೆ ಬಚ್ಚಿದೆಯಾ ಇಲ್ವ ಅಂತ ಕೇಳಕ್ಕೆ ಒಬ್ಬನ ಜೀವ ಇಲ್ಲ. ಇದು ಯಾವುದು ಬೇವರ್ಸಿ ಜೀವನ ನಮ್ಮದು, ಏನು ಈ ಥರದ್ದೆಲ್ಲ ನಮ್ಮ ಫ್ರೆಂಡ್ಸ್ ಮಾತಾಡ್ಕೋತಾರೆ. ಹಿಂಗೆ ಸುತ್ತೋಗ್ಬಿಡ್ತೀವ ನಾವು ಹಂಗಾದ್ರೆ ಅಂತ. ಈ ಥರದ್ದೆಲ್ಲ ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ಈಗ ಇವ್ರದ್ದು ಒಡನಾಟ ಐತಲ್ಲ. ಸೊ ಇದು ಓಕೆ, ರೂಮ್ ಇದೊಂದು ಲೈನ್ ಇದೆ, ನೀನು ನಡೆಯೋಕ್ಕೆ ಶುರು ಮಾಡು ದಾರಿ ಕಾಣುತ್ತೆ ಅಂತ. ಹಂಗೆ ಎಂತೆಂಥ ಒಳ್ಳೊಳ್ಳೆ ಡೇವ್ ಆಗಿದ್ದು. ಸೊ ಒಂದು ಅಪ್ರೋಚ್ ಆಗಿ ಭಯ ಇದ್ರೆ ಅಲ್ವಾ ಏನಕ್ಕೋ ಹಂಗೆ ಅಂತ. ಸೊ ಒಂದು ಸಂಸಾರ ಅಂತ ಶುರು ಮಾಡಿದ್ರೆ ಆಮೇಲೆ ಧೈರ್ಯ ಬಂದೇ ಬರುತ್ತೆ ಹಂಗೆ. ಸೊ ಅದು ಯೂಶಲಿ ಬ್ಯಾಚುಲರ್ ಲೈಫ್ ತುಂಬ ವರ್ಷ ಲೀಡ್ ಮಾಡಿದಾಗ ಅದು ಭಯ ಇರ್ತದೆ, ಸಂಸಾರ ಆಗುತ್ತೋ ಇಲ್ವೋ ಅಂತ. ಸೊ ಒಂದಿನ ಧೈರ್ಯ ಮಾಡಿ ಇವಳಿಗೆ ಕೇಳಿದೆ, ಏನಂತ? ನೋಡು ನನಗೆ ನೀನಂದ್ರೆ ಇಷ್ಟ ಆಯಿತಾ. ಸೊ ನಿನಗೂ ಏನಾದ್ರು ನೀನು ಟೈಮ್ ತಗೋ, ಏನು ಈಗಲೇ ಹೇಳಬೇಕು ಆಗಲೇ ಹೇಳಬೇಕು ಅಂತ ಏನಿಲ್ಲ, ಟೈಮ್ ತಗೋ ಆರಾಮಾಗಿ. ಬಟ್ ನನ್ನ ಹತ್ರ ಏನೂ ಇಲ್ಲ, ಇಷ್ಟು ಮಾತ್ರ ಹೇಳ್ತೀನಿ, ನನ್ನ ಹತ್ರ ಏನೂ ಇಲ್ಲ. ಅಂದರೆ ಶ್ರೀಮಂತ ಅಲ್ಲ, ನಾನು ಶ್ರೀಮಂತ ಅಲ್ಲ, ನನ್ನ ಕಾಸು ಕರಿಮಣಿ ಏನೂ ಇಲ್ಲ, ನನ್ನ ಆಸ್ತಿ ಇಲ್ಲ, ನಮ್ಮ ಅಪ್ಪ ಏನು ಆಸ್ತಿ ಬಿಟ್ಟೋಗಿಲ್ಲ, ಏನೂ ಇಲ್ಲ. ಸೊ ಇದು ಅದ್ರ ಕರಿಮಣಿ ಮಾಲೀಕ ನಾ ಆಗ್ತೀನಿ. ಇದು ನಾವೇ ಕಟ್ಕೋತಾ ಇರೋ ಜೀವನ. ಸೊ ನಮ್ಮ ಮನೆ ಮೇಲೆ ಡಿಪೆಂಡ್ ಆಗಿಯೂ ಇಲ್ಲ. ಸೊ ನೋಡು ಇಷ್ಟರ ಮೇಲೆ ನಿನಗೆ ಏನಾದರೂ. ಬಟ್ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ನನಗೊಂದು ಭವಿಷ್ಯ ಕಾಣ್ತಾ ಇದೆ. ಅಟ್ಲೀಸ್ಟ್ ನನ್ನ ಮುಂದೆ ನನ್ನ ಚಿತ್ರರಂಗದಲ್ಲಿ ಒಂದೊಂದು ಭವಿಷ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಗೊತ್ತಿಲ್ಲ, ಯಾಕಂದರೆ ಇಲ್ಲೆಲ್ಲವೂ ಅನ್ಸರ್ಟನಿಟಿ ಅಲ್ಲ ಇಲ್ಲಿ. ಸೊ ಇದೆಲ್ಲವೂ ಅಂದರೆ ನಾನು ಪ್ಲಸ್ಸು ಮೈನಸ್ಸು ಎಲ್ಲನೂ ಹೇಳಿದೆ ಅವಳಿಗೆ. ಸೊ ಈ ಥರದೊಳಗೆ ಇಷ್ಟರ ಮೇಲೆ ನೀನು ಓಕೆ ಅಂದರೆ ಹೇಳು ಅನ್ನೋ ಥರ ಹೇಳ್ತೆ. ಏನೋ ಮದುವೆ ಆಗೋ ಹುಡುಗ ಎಲ್ಲ ಸೆಟ್ಲ್ ಆಗಿರ್ಬೇಕು ಅಂತ ಬಯಸೋ ಕಾಲದಲ್ಲಿ ಇದೆಂತ ಇದು? ನಂಗೆ ಯಾವಾಗೂ ಹಂಗೆ ಐತೆ. ನಮ್ಮ ಪಪ್ಪ ಏನು ಕೇಳ್ತಿದ್ರು ಅಂದರೆ ನಿಂಗೆ ಒಳ್ಳೆ ಗೌರ್ಮೆಂಟ್ ಜಾಬ್ ಇರೋ ಹುಡುಗನ ಮಾಡ್ತೀನಿ ಆ ಥರ ಹೇಳ್ತಿದ್ರು. ಬಟ್ ಚಿಕ್ಕವಳಿದ್ದಾಗೆ ನನ್ನ ಫಿಕ್ಸ್ ಆಗಿತ್ತು, ನನ್ನ ಅರೇಂಜ್ ಮ್ಯಾರೇಜೇ, ಈ ಥರ ಏನೂ ಇಲ್ಲ ಅಂತ. ಬಟ್ ಬೆಳೀತಾ ಬೆಳೀತಾ ನಾನು ಇಲ್ಲಿ ಬಂದೆ, ಪುಣೆಲಿ ಓದಿದೆ, ಆಮೇಲೆ ಬೆಂಗಳೂರಲ್ಲಿ ಜಾಬ್ ಮಾಡಿದೆ. ಸೊ ಲೈಫ್ ಎಲ್ಲ ಚೇಂಜ್ ಆಯಿತು. ಆಮೇಲೆ ನಮ್ಮ ಪಪ್ಪಂಗೆ ಭಯ ಆಗಿಬಿಡ್ತು, ಅರೇಂಜ್ಮೆಂಟ್ ಮಾಡಿದ್ರೆ ಹೆಂಗಿರ್ತಾಳೆ ನನ್ನ ಮಗಳು ಅನ್ನೋದು. ಯೂಶ್ವಲಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಈ ಥರ ಪೇರೆಂಟ್ಸ್ ತುಂಬ ಯೋಚನೆ ಮಾಡೋದು ತುಂಬ ಕಡಿಮೆ ಅಲ್ವಾ. ಬಟ್ ನಮ್ಮ ಪಪ್ಪ ನನಗೆ ಕೇಳಿದಾಗ, ನೋಡು ನೀನು ಯಾರಾದರೂ ನಿಂಗೆ ಗೊತ್ತಿರೋರು ಚೆನ್ನಾಗಿದ್ರೆ ಹೇಳು, ನಾನೇ ಮದುವೆ ಮಾಡಿಸ್ತೀನಿ. ಬಟ್ ನಿನ್ನ ನನಗೆ ಈಗ ನಾವೇ ಹುಡುಕಿ ಅರೇಂಜ್ ಮ್ಯಾರೇಜ್ ಮಾಡ್ತೀವಿ ಅಂದರೆ ನಿನ್ನ ಹೆಂಗಿರ್ತೀಯೋ ಏನೋ ಯಾರಿಗೂ ಏನೋ ಗೊತ್ತಿರಲ್ಲ, ನಿನಗೆ ಗೊತ್ತಿರೋರು ಮದುವೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟಿದ್ರು. ಸೊ ಅದಾದಮೇಲೆ ನಾನೇನು ಯೋಚನೆ ಮಾಡಿದ್ದಿಲ್ಲ, ಇನ್ನೂ ಟೈಮ್ ಇದೆ ಅಲ್ಲ, ಆರಾಮಾಗಿ ಯೋಚನೆ ಮಾಡೋಣ, ಯಾರಾದರೂ ಹಿಂಗೆ ಚೆನ್ನಾಗಿದ್ರೆ ನೋಡೋಣ ಅನ್ನೋಕ್ಕೆ. ಸೊ ಪ್ರಪೋಸಲ್ಸ್ ಬರ್ತಿತ್ತು, ಬಟ್ ನಾನು ಯಾರಿಗೂ ಇಂಟ್ರೆಸ್ಟ್ ತೋರಿಸಿದ್ದಿಲ್ಲ. ನನ್ಗೇನು ಅಂತಾರೆ, ಫ್ಯಾಮಿಲಿ ಹುಡುಗಿರೆಲ್ಲ ಇಷ್ಟಪಡೋದೆ ಫ್ಯಾಮಿಲಿ ಟೈಪ್ ಹುಡುಗರು ಇರಬೇಕು. ಸೊ ನನಗೆ ನಮ್ಮ ಮನೇಲಿ ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ಆಮೇಲೆ ಸುಮ್ಮನೆ ಯಾರನ್ನೂ ಕಟ್ಕೊಂಡು ಹೆಂಗೆ ಲೈಫು ಅಂತ
ಅಂತ ನಂಗೂ ಏನು ಐಡಿಯಾ ಇದ್ದಿಲ್ಲ. So, ಇವ್ರು ಪ್ರಪೋಸ್ ಮಾಡಿದಾಗ ತಲೆಗೆ ಬಂದಿದೆ ನಂಗೆ ಏನು ಅಂತಂದ್ರೆ ತುಂಬಾ ಇವ್ರು ಅಂದ್ರಲ್ಲ ನನ್ನ ಹತ್ರ ಏನು ಇಲ್ಲ ಅಂತ. ಸೊ ಆ ತರ ಹೇಳೋ ಹುಡುಗರು ತುಂಬಾ ಕಡಿಮೆ. ಬರೀ ಸುಮ್ಮನೆ build up ಹೇಳ್ತಾರೆ ಕೊಟ್ಟೆಲ್ಲ ನಾನು ಹೇಳ್ಬಿಡ್ತಾರೆ. ಹಿಂಗಿರ್ತೀನಿ ಹಂಗ್ ನೋಡ್ಕೊಂತೀನಿ ನನ್ನ ಹತ್ರ ಇದಿದೆ ಅದಿದೆ ಅಂತ. ಇವ್ರು ಹೇಳಿದ್ದೆ ನನ್ನ ಹತ್ರ ಏನು ಇಲ್ಲ, ಬಟ್ ಆದ್ರೂ ನೀನ್ ಇಷ್ಟ ನಿಂಗೆ ಹೆಂಗೋ ಸಾಕ್ತೀನಿ ನಾನು ಅಂತ. ಪಾಸಾ? So, ಅವತ್ತೇ ಪಾಸ್ ಆಗಿತ್ತು, ಹೇಳಿದಿಲ್ಲ ಅಷ್ಟೇ. ನಿಜವಾಗ್ಲೂ ಅವತ್ತೇ ಪಾಸ್ ಆಗಿದ್ದು, ಬಟ್ ತುಂಬಾ ಅವತ್ತಿನ ದಿನ ತುಂಬಾ ಇಷ್ಟ ಆಗಿದ್ರು. ಸೊ ಐ ಲವ್ ಯು ಎಕ್ಸ್ಚೇಂಜ್ ಆಯಿತು. ಐ ಲವ್ ಯು ಅಂತ ಆ್ಯಕ್ಚುಲಿ ಹೇಳಲೇ ಇಲ್ಲ, ಹೇಳೇ ಇಲ್ಲ ನಾವು. ಅದು ಹಂಗೆ ಅದು ಮೆಸೇಜ್ ಇಲ್ಲ ಅದು ಹಾರ್ಟ್ ಅದು ಬರುತ್ತೆ, ಅದು ಹಾರ್ಟ್ ಕೊಟ್ಟಿರೋದು ತಗೊಂಡಿರೋದು ಅದನ್ನ ಹೇಳ್ಬೇಕಾಗಿಲ್ಲ ಆ್ಯಕ್ಚುಲಿ. ಕೆಲವೊಂದನ್ನ ನಿಜವಾದ ಪ್ರೀತಿನ ಆ್ಯಕ್ಚುಲಿ ಹೇಳ್ತಾರೆ, ಅದೇನೋ ಎಕ್ಸ್ಪ್ರೆಸ್ ಮಾಡಬೇಕಾಗಿಲ್ಲ.